ಟಿವಿ9ಗೆ ಉಗ್ರ ಉಮರ್ನ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. ಬಾಂಬ್ ಸ್ಫೋಟಿಸುವ ಮುನ್ನ ದೆಹಲಿಯ ಆಸಿಫ್ ಅಲಿ ರಸ್ತೆಯಲ್ಲಿ ಓಡಾಡುವಂತಹ ದೃಶ್ಯ ಸರಿಯಾಗಿದೆ. ಕಾರು ಸ್ಫೋಟಿಸುವ 1 ಗಂಟೆಗೂ ಮುನ್ನ ಮಸೀದಿಯ ಪಾರ್ಕಿಂಗ್ ಲಾಟ್ನಲ್ಲಿ ಕಾರು ನಿಲ್ಲಿಸಿ ಸುತ್ತಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸೋಮವಾರ ಮಧ್ಯಾಹ್ನ ಉಗ್ರ ಉಮರ್ ದೆಹಲಿಯಲ್ಲಿರುವಂತಹ ಫೈಜ್ ಇ ಇಲಾಲಿ ಮಸೀದಿಗೆ ತೆರಳಿದ. ರಾಮಲೀಲಾ ಮೈದಾನ ಸಮೀಪವಿರುವಂತಹ ಮಸೀದಿಗೆ ಮಧ್ಯಾಹ್ನ 2:30ಕ್ಕೆ ತೆರಳಿದ. 10 ನಿಮಿಷ ಮಸೀದಿಯಲ್ಲಿದ್ದು ನಂತರ ವಾಪಸ್ಸಾಗಿದ್ದ. ದೆಹಲಿಯ ಹೃದಯ ಭಾಗವಾದಂತಹ ಕನ್ನಾಟ್ ಪ್ಲೇಸ್ನಲ್ಲಿ ಸ್ಫೋಟಕಗಳಿಂದ ತುಂಬಿದಂತಹ ಕಾರಣ ಭಯೋತ್ಪಾದಕರ ಮುಚ್ಚಲಿಸ್ತಾ ಇದ್ದ ಅನ್ನೊಂದು ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. ಇನ್ನು ಕನ್ನಾಟ್ ಪ್ಲೇಸ್ ಹೊರ ವೃತ್ತದಲ್ಲಿ ಬೆಳಗ್ಗೆ 10:05ಕ್ಕೆ ರಸ್ತೆಯಲ್ಲಿ ಕಾರಿನಲ್ಲಿ ತೆರಳಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ದೆಹಲಿ ಸ್ಫೋಟಕ್ಕೆ ಹಣ ಸಂಗ್ರಹ ಮಾಡಿರುವುದು ಬಟಾಬಯಲಾಗಿದೆ. ವಿಧ್ವಂಸಕ ಕೃತ್ಯಕ್ಕೆ ವೈಟ್ ಕಾಲರ್ ಜಾಲ ಸುಮಾರು 20 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿತ್ತು. ಇನ್ನು ಸಂಗ್ರಹ ಮಾಡಿದಂತೆ 20 ಲಕ್ಷ ರೂಪಾಯಿನ ಉಗ್ರ ಡಾಕ್ಟರ್ ಉಮರ್ಗೆ ನೀಡಲಾಗಿತ್ತು. ವಿಧ್ವಂಸಕ ಕೃತ್ಯವೆಸಗಲು ಉಗ್ರ ಡಾಕ್ಟರ್ ಉಮರ್ ಪಕ್ಕಾ ಪ್ಲಾನ್ ಮಾಡಿದ. ಸ್ಫೋಟಕ ತಯಾರಿಕೆಗೆ 20 ಕ್ವಿಂಟಾಲ್ ರಾಸಾಯನಿಕ ಖರೀದಿ ಮಾಡಿದ. 3 ಲಕ್ಷ ರೂಪಾಯಿ ನೀಡಿ ರಾಸಾಯನಿಕ ಖರೀದಿ ಮಾಡಿದ. ಐಇಡಿ ತಯಾರಿಕೆಗೆ 20 ಕ್ವಿಂಟಾಲ್ ಎನ್ಪಿಕೆ ರಾಸಾಯನಿಕ ಬಳಕೆ ಮಾಡಿದ. ಸ್ಫೋಟದ ತನಿಖೆ ವೇಳೆ ಸ್ಫೋಟಕ ಸಂಗತಿ ಬಟಾಬಯಲಾಗಿದೆ. ಹರಿಯಾಣದ ಮೇವಾತ್ ವರೆಗೆ ದೆಹಲಿ ಸ್ಫೋಟದ ತನಿಖೆ ತಲುಪಿದೆ. ಇನ್ನು ಅಮೋನಿಯಂ ನೈಟ್ರೇಟ್ ತಯಾರಿಸಲು ಬೇಕಾದಂತಹ ಗೊಬ್ಬರವನ್ನು ಉಗ್ರರು ಮೇವಾತ್ನ ನುಹ್ನಲ್ಲಿರುವಂತಹ ಗೊಬ್ಬರದ ಅಂಗಡಿಯಲ್ಲಿ ಖರೀದಿಸಿರುವುದು ರಿವೀಲ್ ಆಗಿದೆ. ಅಮೋನಿಯಂ ನೈಟ್ರೇಟ್ ತಯಾರಿಕೆಗೆ ಗೊಬ್ಬರ ಖರೀದಿಸಿದ ಅಂಗಡಿಯನ್ನ ತನಿಖಾ ತಂಡ ಪತ್ತೆ ಹಚ್ಚಿದೆ. ಹರಿಯಾಣದ ನುಹ್ನಲ್ಲಿ ಪತ್ತೆ ಹಚ್ಚಿದ್ದು ಉಗ್ರ ಮುಜಾಮಿಲ್ ಮಾಹಿತಿ ಮೇರೆಗೆ ನವದೆಹಲಿ ಪೊಲೀಸ್ ವಿಶೇಷ ದಳ ರೇಡ್ ಮಾಡಿದೆ. ದೆಹಲಿ ಭಯೋತ್ಪಾದನಾ ದಾಳಿಯ ರೂವಾರಿ ಡಾಕ್ಟರ್ ಉಮರ್ ಉನ್ ನಬಿ ಅನ್ನೋದು ದೃಢಪಟ್ಟಿದೆ. ಸ್ಫೋಟ ಮಾಡಿದ್ದು ಉಮರ್ ನಬಿ ಎಂಬುದು ಡಿಎನ್ಎ ಪರೀಕ್ಷೆಯಲ್ಲಿ ಪಕ್ಕಾ ಆಗಿದೆ. ಇನ್ನು ಕುಟುಂಬದ ಸದಸ್ಯರ ಡಿಎನ್ಎ ಹೊಂದಾಣಿಕೆಯಾಗಿದೆ. ಭಯೋತ್ಪಾದಕ ಉಮರ್ ತಾಯಿಯ ಡಿಎನ್ಎ ಮಾದರಿಯನ್ನು ಪಡೆಯಲಾಗಿತ್ತು. ಕಾರಿನಲ್ಲಿ ಪತ್ತೆಯಾದಂತಹ ಹಲ್ಲು ಮೂಳೆಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಪರೀಕ್ಷೆಯಲ್ಲಿ ಉಮರ್ ತಾಯಿ ಡಿಎನ್ಎ ಹಾಗೂ ಕಾರಿನಲ್ಲಿ ಪತ್ತೆಯಾದಂತಹ ಹಲ್ಲು ಮೂಳೆಯ ಡಿಎನ್ಎಗೂ ಹೊಂದಾಣಿಕೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ತನಿಖಾ ತಂಡ ಉಗ್ರರ ಭೇಟಿಗಿಳಿದಿದ್ದು ಆಲ್ಔಟ್ ಆಪರೇಷನ್ ಮಾಡಿದೆ. 800ಕ್ಕೂ ಹೆಚ್ಚು ಸ್ಥಳಗಳನ್ನು ಪರಿಶೀಲನೆ ನಡೆಸಿದ್ದು 500 ಜನರನ್ನ ವಿಚಾರಿಸಲಾಗಿದೆ. ಶ್ರೀನಗರದಲ್ಲಿ 150 ಸ್ಥಳಗಳಲ್ಲಿ ತನಿಖಾ ತಂಡದ ದಾಳಿ ಮಾಡಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ರೇಡ್ ಮುಂದುವರೆದಿದೆ. ಉಗ್ರ ಡಾಕ್ಟರ್ ಉಮರ್ ಸ್ವಗ್ರಾಮ ಕೊಯ್ಲ್ನಲ್ಲಿ ಕೌಂಟರ್ ಇಂಟೆಲಿಜೆನ್ಸ್ ಕಾಶ್ಮೀರ ಮತ್ತು ಎಸ್ಐಎ ದಾಳಿ ದಿನ ನಡೆಸಿದೆ. ಇನ್ನು 3 ಸರ್ಕಾರಿ ನೌಕರರನ್ನ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದೆ. ಆರೋಗ್ಯ ಇಲಾಖೆ ನೌಕರನಾಗಿರುವಂತಹ ಫಿದಾ ಹುಸೇನ್ ಸೋಫಿ, ಹಣಕಾಸು ಇಲಾಖೆ ಉದ್ಯೋಗಿ ಜಿಯಾಲ್ ಉಲ್ ಹಕ್ ಹಾಗೆ ಸರ್ಕಾರಿ ಶಿಕ್ಷಕ ಪ್ರಿನ್ಸ್ ಅಹ್ಮದ್ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಮೂವರು ಉಗ್ರ ಉಮರ್ ಗ್ರಾಮದವರಾಗಿದ್ದರು. ದೆಹಲಿ ಭಯೋತ್ಪಾದನೆ ದಾಳಿ ತನಿಖೆ ಚುರುಕುಗೊಂಡಿದ್ದು ಆತ್ಮಾಹುತಿ ಡಾಕ್ಟರ್ ಉಮರ್ ಹಾಗೂ ಬಂಧಿತ ಮುಜಾಮಿಲ್ಗೆ ಸೇರಿದಂತಹ 3 ಡೈರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ ಫಲಾಹ್ ವಿವಿ ಕ್ಯಾಂಪಸ್ನಿಂದ ವಶಕ್ಕೆ ಪಡೆಯಲಾಗಿದೆ. ಫರೀದಾಬಾದ್ನ ಅಲ್ ಫಲಾಹ್ ವಿವಿ ಕ್ಯಾಂಪಸ್ನಲ್ಲಿರುವಂತಹ ವೈದ್ಯ ಉಮರ್ನ ರೂಮ್ನಿಂದ 1 ಡೈರಿ ಹಾಗೆ ಡಾಕ್ಟರ್ ಮುಜಾಮಿಲ್ನ ರೂಮ್ನಿಂದ ಮತ್ತೊಂದು ಡೈರಿ ಸಿಕ್ಕಿದೆ. ಇನ್ನು ಧೌತ್ನಲ್ಲಿರುವಂತಹ ಮುಜಾಮಿಲ್ನ ಬಾಡಿಗೆ ಕೋಣೆಯಲ್ಲಿ ಮತ್ತೊಂದು ಡೈರಿ ಸಿಕ್ಕಿದೆ. ತನಿಖಾ ಸಂಸ್ಥೆ ವಶಪಡಿಸಿಕೊಂಡಿರುವಂತಹ 3 ಡೈರಿಗಳನ್ನು ಕೋಡ್ ವರ್ಡ್ಗಳನ್ನು ಬಳಸಲಾಗಿದೆ. ಡೈರಿಯಲ್ಲಿ ಪದೇ ಪದೇ ಆಪರೇಷನ್ ಎನ್ನುವಂತಹ ಪದವನ್ನು ಉಲ್ಲೇಖ ಮಾಡಲಾಗಿದೆ. ಆಪರೇಷನ್ ಅನ್ನೋದು ಭಯೋತ್ಪಾದಕ ಕಾರ್ಯಾಚರಣೆ ಭಾಗವಾಗಿರಬಹುದು ಅಂತ ಶಂಕಿಸಲಾಗುತ್ತದೆ. ಆತ್ಮಾಹುತಿ ಭಯೋತ್ಪಾದಕ ಡಾಕ್ಟರ್ ಉಮರ್ ಆಗಾಗ ಫರೀದಾಬಾದ್ ಹಾಗೂ ದೆಹಲಿ ನಡುವೆ ಸಂಚಾರ ಮಾಡ್ತಾ ಇದ್ದ. ಇನ್ನು ರಾಷ್ಟ್ರ ರಾಜಧಾನಿಗೆ ಬರ್ತಾ ಇದ್ದಂತಹ ಸುನೇಹ್ರಿ ಮಸೀದಿ ಹಾಗೂ ರಾಮಲೀಲಾ ಮೈದಾನಕ್ಕೂ ಭೇಟಿ ನೀಡುತ್ತಿದ್ದ. ಇನ್ನು ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿದ ಡಾಕ್ಟರ್ ಉಮರ್ ಖತರ್ನಾಕ್ ಭಯೋತ್ಪಾದಕನಾಗಿದ್ದ. ಫರೀದಾಬಾದ್, ಲಕ್ನೋ ಹಾಗೂ ದಕ್ಷಿಣ ಕಾಶ್ಮೀರದ ನಡುವೆ ಕಾರ್ಯನಿರ್ವಹಿಸ್ತಾ ಇದ್ದ. ಜೈಷ್ ಎ ಮೊಹಮ್ಮದ್ ಲಾಜಿಸ್ಟಿಕ್ಸ್ ಮಾಡ್ಯೂಲ್ ಸಂಪರ್ಕ ಮಾಡಿದ್ದ. ಭಯೋತ್ಪಾದಕ ಉಮರ್ 9 ರಿಂದ 10 ಸದಸ್ಯರಿದ್ದಂತಹ ಉಗ್ರರ ತಂಡದಲ್ಲಿ ಸೇರ್ಪಡೆಯಾಗಿದ್ದ. ಈ ತಂಡದಲ್ಲಿ 5 ರಿಂದ 6 ಮಂದಿ ವೈದ್ಯರೇ ಇದ್ರು. ಇನ್ನು ವೈದ್ಯರ ಅರ್ಹತೆಯನ್ನು ಬಳಸಿಕೊಂಡು ಸ್ಫೋಟಕ ತಯಾರಿಕೆಗೆ ರಾಸಾಯನಿಕ ವಸ್ತುಗಳ ಖರೀದಿ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ದೆಹಲಿಯಲ್ಲಿ ಭಯೋತ್ಪಾದನಾ ಕೃತ್ಯಕ್ಕೂ ಟರ್ಕಿಯ ನಂಟಿರುವುದು ಬಟಾಬಯಲಾಗಿದೆ. ಇನ್ನು ಭಯೋತ್ಪಾದಕ ಡಾಕ್ಟರ್ ಉಮರ್ ನಬಿ ಟರ್ಕಿಯ ಉಕಾಸ ಎಂಬ ಕೋಡ್ ವರ್ಡ್ ಹೊಂದಿದ ವ್ಯಕ್ತಿ ಜೊತೆ ಸಂಪರ್ಕವನ್ನು ಹೊಂದಿದ. ಇನ್ನು ಉಗ್ರರ ಜಾಲ ಆಪ್ ಮೂಲಕವೇ ಕಾರ್ಯಾಚರಣೆ ನಡೆಸ್ತಾ ಇತ್ತು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಕೆಲ ವೈಟ್ ಕಾಲರ್ ಭಯೋತ್ಪಾದಕರು 2022ರಲ್ಲಿ ಭಾರತದಿಂದ ಟರ್ಕಿಯ ಅಂಕಾರಾಗೆ ಹೋಗಿದ್ರು. ಇದರಲ್ಲಿ ಉಮರ್ ಮತ್ತು ಫರೀದಾಬಾದ್ ಟೆರರ್ ಮಾಡ್ಯೂಲ್ನಲ್ಲಿ ಬಂಧಿತರಾಗಿರುವಂತಹ ಶಂಕಿತರು ಇದ್ರು. ಎಲ್ಲರಿಗೂ ಅಲ್ಲಿ ಬ್ರೈನ್ ವಾಶ್ ಮಾಡಲಾಗಿತ್ತು ಅಂತ ಮೂಲಗಳು ತಿಳಿಸಿದೆ. ಭಯೋತ್ಪಾದಕ ಉಮರ್ ಉನ್ ಬಿನ್ ಕಟ್ಟಾ ಮತಾಂಧನಾಗಿದ್ದ. ಈತನ ಉಗ್ರ ಚಟುವಟಿಕೆಗಳ ಬಗ್ಗೆ ಕುಟುಂಬಕ್ಕೂ ಗೊತ್ತಿತ್ತು. ಆದರೂ ಉಮರ್ನ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿರಲಿಲ್ಲ. ಇನ್ನು ಹ್ಯಾಂಡ್ಲರ್ ಸಂಪರ್ಕಿಸಲು ಈತ ಎನ್ಕ್ರಿಪ್ಟೆಡ್ ಚಾಟಿಂಗ್ಗೆ ಹೆಸರುವಾಸಿಯಾದಂತಹ ಸೆಷನ್ ಅಪ್ಲಿಕೇಶನ್ ಬಳಸ್ತಾ ಇದ್ದ.
ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಬಳಿಕ ದೆಹಲಿ ನಿವಾಸಿಗಳು ಯಾವುದೇ ಶಬ್ದಕ್ಕೂ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಇನ್ನು ಮಹಿಪಾಲ್ ಪುರ್ ಬಳಿ ಇರುವಂತಹ ರಾಡಿಸನ್ ಹೋಟೆಲ್ ಬಳಿ ಬೆಳಗ್ಗೆ 9:18ರಲ್ಲಿ ಟೈರ್ ಸ್ಫೋಟಗೊಂಡಿದೆ. ಈ ಶಬ್ದ ಕೇಳಿ ಬರ್ತಾ ಇದ್ದಂತೆ ಭಯಭೀತರಾದಂತಹ ಜನ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ.